ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಲುಮತ ಸಮುದಾಯ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದ್ರ ಬಗ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅವರೊಬ್ಬರೇ ಅಲ್ಲ, ಬಹಳಷ್ಟು ಜನ ಹಾಲುಮತ ಸಮುದಾಯದ ಶಕ್ತಿಯನ್ನು, ಅದರ ಪಾವಿತ್ರ್ಯತೆಯನ್ನು ಹೇಳ್ತಾ ಬಂದಿದ್ದಾರೆ. ಇತಿಹಾಸದಲ್ಲೂ ಹೇಳಿದ್ದಾರೆ, ಇವತ್ತಿಗೂ ಹೇಳ್ತಾರೆ. ಹಾಲುಮತದವರು ಇವತ್ತಿಗೂ ಸಹ ಶ್ರೇಷ್ಠರು, ಮುಖ್ಯವಾಗಿ ಮುಗ್ಧರು. ಇವತ್ತು ಈಶ್ವರಪ್ಪನವರ ಹಿಂದೆ ಸಮಾಜ ಇಲ್ಲ ಅನ್ನೋ ಮಾಹಿತಿನ ಅದನ್ನು ಕೊಟ್ಟವರು ಕುರುಬರೇ. ದಯಮಾಡಿ ನಿಮಗೆ ಗೊತ್ತಿರುತ್ತೆ ನೋಡಿ, ಈಶ್ವರಪ್ಪನವರು ಯಾವತ್ತಿಗೂ ಸಹ ಜಾತಿಯ ಸಂಘಟನೆಗೆ ಬಂದವರಲ್ಲ. ಅವರದ್ದೇ ಆದಂಥ ಸಿದ್ಧಾಂತದಲ್ಲಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಮೇಲ್ಪಂಕ್ತಿ ನಾಯಕರಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ದಂಥವ್ರು. ಅವರನ್ನು 3 ಬಾರಿ ಈಶ್ವರಪ್ಪನವ್ರನ್ನ 3 ಬಾರಿ ಸಮಾಜದ ವಿಚಾರಕ್ಕೆ ತಗೊಂಡ್ಬಂದು ಅವರಿಗೆ ಹಿನ್ನಡೆ ಮಾಡಿದವರು ನಮ್ಮ ಕುರುಬರೇ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ತಲೆಗೆ ತುಂಬಿದವರು ಯಾರು? ಸಂಗೊಳ್ಳಿ ರಾಯಣ್ಣನ ಬ್ರಿಗೇಡನ್ನು ಮುಂದಾಳತ್ವ ವಹಿಸ್ಕೊಂಡವ್ರು ಯಾರು? ಈಶ್ವರಪ್ಪನವ್ರಿಗೆ ಏನೂ ಗೊತ್ತಿಲ್ಲ. ಈ ವಿಚಾರದಲ್ಲಿ ಈಶ್ವರಪ್ಪನವ್ರಿಗೆ ಏನೂ ಗೊತ್ತಿರಲಿಲ್ಲ. ಅವರಿಗೆ ಉರಿದುಂಬಿಸಿ ಹಿಂದುಳಿದ ವರ್ಗದ ನಾಯಕ ಆಗ್ಬೋದು, ಕುರುಬರ ಲೀಡರ್ ಆಗ್ಬೋದು ಅಂತೇಳಿ ಮಾಡಿ ಒಂದು ಇದರಲ್ಲಿ LHL ಮೀಟಿಂಗ್ಗಳು ಮಾಡಿ ಹಾವೇರಿಯಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಿದವರು ಯಾರು ಅಧ್ಯಕ್ಷರಾಗಿದ್ದರು? ಯಾರು ಅವ್ರ ಜೊತೆ ಪ್ರೆಸ್ ಮೀಟ್ಗಳು ಮಾಡಿದ್ರು? ಇವತ್ತು ಹಿಂದ ಅಧ್ಯಕ್ಷರು ಅಂತ ಹಿಂದ ಅಧ್ಯಕ್ಷರು ಅಂತ ಮಾಡ್ಕೊಂಡು ಹೋಗಿದಾರಲ್ಲ, ಯಾರವರು? ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ ಆಗುತ್ತೆ, ಡಿಸೆಂಬರ್ ಚುನಾವಣೆ ಆಗುತ್ತೆ, ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಆಗುತ್ತೆ. ಆ ಸಮಯದಲ್ಲಿ ಈಶ್ವರಪ್ಪನವರಿಗೆ ತಲೆ ತುಂಬಿಸಿ, ಇಲ್ಲ ನೀವು ಪದಾಧಿಕಾರಿಗಳ ಸಭೆಯಲ್ಲಿ ನಿಮ್ಮ ಬಣ ಗೆಲ್ಲಿಸ್ಬಿಡ್ತೀವಿ ಅಂತೇಳಿ ಅವರಿಗೆ ತಲೆಯಲ್ಲಿ ತುಂಬಿ ಏನೇನೋ ಮಾಡಿ, ಪಾಪ ಆ ವ್ಯಕ್ತಿಗೆ ಸಮಾಜದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಕೋಟಿಗಟ್ಟಲೆ ದುಡ್ಡನ್ನು ನಿರ್ದೇಶಕರುಗಳಿಗೆ, ಒಬ್ಬೊಬ್ಬ ನಿರ್ದೇಶಕರ, ಈ ಬೆಳಗಾವಿ ಬಣದ ನಿರ್ದೇಶಕರಿಗೆ ಎಷ್ಟು ಹಣ ಕೊಟ್ಟರು? ಒಬ್ಬೊಬ್ಬ ನಿರ್ದೇಶಕರಿಗೆ ಎಲ್ಲಿ ಕರ್ಕೊಂಡೋಗಿಟ್ರು? ಅಲ್ಲಿಯೂ ಸಹ ಹಿನ್ನಡೆ ಮಾಡಿದ್ರು. ST ಹೋರಾಟ ಇದೇ ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ IAS ಸಭಾಂಗಣದಲ್ಲಿ ಆ ಮೀಟಿಂಗಿಗೆ ಕರೆಯದೆ ನಾನು ಹೋಗಿದ್ದೆ. ಅಲ್ಲಿ ಓಪನ್ ಆಗಿ ನಾನು ಹೇಳಿದೆ, ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಈಶ್ವರಪ್ಪರಿಗೆ ST ಬಗ್ಗೆ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಅವ್ರು ವಾದ ಮಾಡಿಸಿದ್ರು, ನೋಡಿದ್ರು, ಹೌದಾ ಇಷ್ಟೆಲ್ಲ ಇದೆಯಾ ಅಂತ ಹೇಳಿದ್ರು. ನಾನೇ ಮೈಕ್ ತಗೊಂಡು ಕೇಳಿದೆ, ಇಲ್ಲ ಸ್ವಾಮಿ ಸ್ವಲ್ಪ ತಡೀರಿ, ಕೋವಿಡ್ ನಡೀತಾ ಇದೆ, 18 ಜಿಲ್ಲೆಯಲ್ಲಿ ಅಧ್ಯಯನ ನಡೀತಾ ಇದೆ, ಸ್ವಲ್ಪ ತಡೀರಿ, ಆತರ ಪಡೋಕೆ ಹೋಗ್ಬೇಡ್ರಿ, ಬೇಕು ನಿಮ್ಮ ಶಕ್ತಿನೂ ಬೇಕು, ರಾಜಕೀಯ ಶಕ್ತಿನೂ ಬೇಕು ಅಂತಂದಾಗ ನನ್ನ ಹತ್ರ ಮೈಕ್ ಕಸ್ಕೊಂಡ್ರು. ಇವತ್ತಿಗೂ ವಿಡಿಯೋ ಇದೆ ನನ್ನ ಹತ್ರ. ಏನು ಮಾಡಿದ್ರು? ತರಾತುರಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ವಾಟ್ಸಾಪಲ್ಲಿ ಸಮಿತಿಗಳ ರಚನೆ ಆಗೋಯಿತು, ಸಮಿತಿಗಳ ರಚನೆ ಆಗೋಯಿತು, ಸಮಾವೇಶಗಳು ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಅಕ್ಟೋಬರ್ 6ಕ್ಕೆ ಫೆಬ್ರವರಿ ತಿಂಗಳಿಗೆ ಎಂಡ್ ಆಯಿತು. ಏನಾಯಿತು? ಯಾರು ಮಾಡಿದ್ದು? ಈಶ್ವರಪ್ಪನವರ ಹಿಂದೆ ಸಮಾಜ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದು ಯಾರು? ನಮ್ಮ ಸಮುದಾಯದ ಏನು ಹಿರಿಯ ನಾಯಕರು ಅಂತ ಹೇಳ್ಕೊಳ್ತೀವಲ್ಲ, ಅವರೇ ತಾನೇ ಮಾಡಿದ್ದು. ಅವತ್ತಿಂದ ಇವತ್ತಿನವರೆಗೂ ಈಶ್ವರಪ್ಪನವ್ರು ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಹಿಡಿತ ಕಳ್ಕೊಳ್ತಾ ಬಂದರು. ಅವರು ಶಿವಮೊಗ್ಗದ ಟಿಕೆಟ್ ಸಿಗದೇ ಥರ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಥರ ಅಲ್ಲ ಭಾರತೀಯ ಜನತಾ ಪಕ್ಷ. ಅವ್ರದ್ದು ಸೆಲ್ಗಳು ಭಾಳ ಇದ್ದಾವೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಭಾಳ ಇದೆ ಅವ್ರದ್ದು. ಆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಈಶ್ವರಪ್ಪನವರಿಂದ ಸಮಾಜ ಇಲ್ಲ. ಯಾಕೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರು, ಯಾಕೆ ಅವ್ರು ಮನ್ನಣೆ ಕೊಡ್ತಾರೆ ಅಂದರೆ, ಸಿದ್ದರಾಮಯ್ಯನವ್ರ ಜೊತೆ ಸಮಾಜ ಇದೆ ಅನ್ನೋ ಕಾರಣಕ್ಕೆ ಕೊಡ್ತಾರೆ. ಇವತ್ತೇನು ನ್ಯೂಸ್ ಫಸ್ಟಲ್ಲಿ ಬಂದಿದೆಯಲ್ಲ, ಇದೇ ವಿಚಾರನ ನಾವು ಡೆಹಲಿನಲ್ಲಿ 3 ಸಾರಿ ರುದ್ರಣ್ಣ ಗುಲ್ಗುಳಿಯವರೆಲ್ಲ ಹೋದಾಗ ಇದೇ ವಿಚಾರನ ಕೇಂದ್ರ ಸಚಿವರಿಗೆ ಕೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೊನೆಯ ಕ್ಯಾಬಿನೆಟಲ್ಲಿ ಶಿಫಾರಸ್ ಮಾಡಿ ನಿಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ, ಎಷ್ಟು % ಓಟ್ ಹಾಕಿದ್ರಿ ಭಾರತೀಯ ಜನತಾ ಪಕ್ಷಕ್ಕೆ? 90% ಓಟ್ ಕಾಂಗ್ರೆಸ್ಗೆ ಹಾಕಿದ್ದೀರಲ್ಲ. ಹಾಗಂತೇಳಿ ನಾವು ಮಾಡಲ್ಲ ಅಂತ ಏನು ಹೇಳಿಲ್ಲ, ಖಂಡಿತವಾಗ್ಲೂ ನಾವು ಮಾಡಿಕೊಡ್ತೀವಿ, ಪ್ರೋಸೆಸ್ ಆಗಬೇಕು, ಪ್ರೋಸೆಸ್ ಆಗ್ತಾಯಿದೆ, ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಮ ಜೊತೆ ನಿಂತವ್ರು ಯಾರು? ಪ್ರಹ್ಲಾದ್ ಜೋಶಿ ಅವರು 4 ಮೀಟಿಂಗಲ್ಲಿ ಕೂತ್ಕೊಂಡು, ಇಲ್ಲ ಈ ಸಮುದಾಯ ಮುಗ್ಧ ಸಮುದಾಯ, ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರಲ್ಲ ಅದೇ ರೀತಿ ಅವರು ಅಲ್ಲೇ ಹೇಳಿ, ಇಲ್ಲ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಈ ಸಮುದಾಯಕ್ಕೆ ಮೊದಲಿಂದ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು, ಕೋಲಾರದ MP ಮುನಿಸ್ವಾಮಿ ಅವರು, ಯಡಿಯೂರಪ್ಪನ ಮಗ ರಾಘವೇಂದ್ರ ಅವರು, ಇವರೆಲ್ಲ ಕೂತ್ಕೊಂಡು ಇದಾಗಲೇಬೇಕು ಅಂತೇಳಿ ಅರ್ಜುನ್ ಮುಂಡಾ ಅವ್ರ ಹತ್ರ ಇಲಾಖೆಗಳ ಜೊತೆ ಕೂತ್ಕೊಂಡು ಮಾತನಾಡಿರುವಂಥದ್ದು. ಅದಕ್ಕೆ ನಾವೇ ಸಾಕ್ಷಿ.